ನ್ಯೂಸ್18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುಣೂರ್, ಗದಗದ ಪ್ರತಿನಿಧಿ. ಆ ಗ್ರಾಮದ ರಸ್ತೆ ಮತ್ತು ಸೇತುವೆ ಮತ್ತು ಸಿಡಿ ಕಿತ್ತು ಹೋಗಿ 4 ವರ್ಷಗಳು ಕೂಡ ಕಳೆದು ಹೋಗಿದೆ. ಮಳೆಯಿಂದಾಗಿ ಕಿತ್ತು ಹೋದಂಥ ರಸ್ತೆ ಮತ್ತು ಸೇತುವೆಗಳ ದುರಸ್ತಿಗೆ ಅಧಿಕಾರಿಗಳಾಗಿರ್ಬೋದು ಮತ್ತು ಆ ಭಾಗದ ಜನಪ್ರತಿನಿಧಿಗಳು ಮಾತ್ರ ಯಾವುದೇ ರೀತಿ ಸ್ಪಂದನೆಯನ್ನು ನೀಡಿಲ್ಲ. ಹೀಗಾಗಿ ಆ ಗ್ರಾಮಸ್ಥರು ಕೂಡ ಅಧಿಕಾರಿಗಳ ವಿರುದ್ಧ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಯಾಕಂದರೆ ಗದಗ ತಾಲೂಕಿನ ಕಲ್ಲೂರು ಗ್ರಾಮದಿಂದ ಮಾಡಳಿ ಗ್ರಾಮಕ್ಕೆ ಸಂಪರ್ಕಿಸುವಂಥ ಪ್ರಮುಖ ರಸ್ತೆ ಸಹ ಇದು. ಆ ಗ್ರಾಮಕ್ಕೆ ಹೋಗಬೇಕಾದಂಥ ರೈತರಾಗಿರ್ಬೋದು ಮತ್ತು ಅವರ ಜಮೀನುಗಳಿಗೆ ಹೋಗ್ತಕ್ಕಂಥ ಸಾಕಷ್ಟು ರೈತರು ಸಾಕಷ್ಟು ಪರದಾಟವನ್ನು ಕೂಡ ಪಡ್ತಾ ಇದ್ದಾರೆ. ಯಾಕಂದರೆ ಆ ರಸ್ತೆಯ ಸೇತುವೆಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಪೂಲ್ ಆಗಿರ್ಬೋದು ಮತ್ತು ಸಿಡಿಗಳು ಸಂಪೂರ್ಣವಾಗಿ ಕಿತ್ತು ಹೋಗಿಬಿಟ್ಟಿದ್ದಾವೆ. ಅಲ್ಲಿ ಹೋಗ್ತಕ್ಕಂಥ ರೈತರಿಗಾಗಿರ್ಬೋದು, ಅಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗಾಗಿರ್ಬೋದು, ಜೊತೆಗೆ ಏನಾದ್ರು ತುತ್ತು ನಾವು ಹುಬ್ಬಳ್ಳಿಗೆ ಹೋಗ್ಬೇಕಂದ್ರೂ ಕೂಡ ಸಾಕಷ್ಟು ಸಮಸ್ಯೆಯನ್ನು ಆ ಗ್ರಾಮಸ್ಥರು ಕೂಡ ಎದುರಿಸ್ತಾ ಇದ್ದಾರೆ. ಯಾಕಂದರೆ ಅಲ್ಲಿರ್ತಕ್ಕಂಥ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಆ ಒಂದು ಮಾರ್ಗವೇ ಸಾಕಷ್ಟು ಅನುಕೂಲ ಆಗುತ್ತೆ. ಆದರೆ ಈ ಒಂದು ರಸ್ತೆ ದುರಸ್ತಿ ಆಗಬೇಕಾದಂಥ ಕಾಮಗಾರಿ ಆದರೆ ಯಾವುದೇ ರೀತಿ ಅದು ಆಗ್ತಾ ಇಲ್ಲ. ಯಾಕಂದರೆ ಅಲ್ಲಿ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯ ಆಗಿರ್ಬೋದು ಮತ್ತು ಜೊತೆಗೆ ಈ ಭಾಗದ ಒಂದು ಸಚಿವರ ದಿವ್ಯ ನಿರ್ಲಕ್ಷ್ಯ, ಅದು ಕೂಡ ಸಚಿವ ಎಚ್ ಕೆ ಪಾಟೀಲ್ ಅವರ ಕ್ಷೇತ್ರ. ಹೀಗಾಗಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೂ ಕೂಡ ಆ ಕಲ್ಲೂರು ಗ್ರಾಮದ ರೈತರ ಗೋಳಿಯನ್ನು ಕೂಡ ಕೇಳಿಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತೇಳಿ ರೈತರು ಕೂಡ ಗೋಳಾಡ್ತಾ ಇದ್ದಾರೆ. ರೈತರು ಬೆಳೆದಂತಹ ಬೆಳೆಗಳನ್ನು ಸಹ ಮರಳಿ ತರುವುದಕ್ಕಾಗಲ್ಲ, ಅಷ್ಟೊಂದು ಕಷ್ಟದ ಪರಿಸ್ಥಿತಿಯನ್ನು ಆ ಭಾಗದ ಜನರು ಸಹ ಎದುರಿಸ್ತಾ ಇದ್ದಾರೆ. ಹಲವಾರು ಬಾರಿ ಜನಪ್ರತಿನಿಧಿಗಳಿಗಾಗಿರ್ಬೋದು, ಜೊತೆಗೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗಾಗಿರ್ಬೋದು ಸಾಕಷ್ಟು ಮನವಿ ಮಾಡಿಕೊಂಡ್ರು ಕೂಡ ಯಾವುದೇ ರೀತಿ ಡೋಂಟ್ ಕೇರ್ ಅಂತಿದ್ದಾರೆ. ಹೀಗಾಗಿ ಅಧಿಕಾರಿಗಳ ವಿರುದ್ಧ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಆ ಗ್ರಾಮಸ್ಥರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ನಾವು ಬೆಳೆದಂಥ ಬೆಳೆಗಳನ್ನು ಹೇಗೆ ತರಬೇಕು, ಬಿತ್ತನೆ ಮಾಡೋಕೆ ಹೇಗೆ ಹೋಗಬೇಕು, ಜೊತೆಗೆ ಯಾರಿಗಾರು ಗ್ರಾಮದಲ್ಲಿ ಸಾಕಷ್ಟು ಏನಾದರೂ ಸಮಸ್ಯೆಗಳಾದರೆ ಅವನ್ನ ತುರ್ತು ಸೇವೆಗಳಿಗೆ ತೆಗೆದುಕೊಂಡು ಹೋಗಲು ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಮಳೆಯಾಗಿ ಕಿತ್ತು ಹೋಗಿ 4 ವರ್ಷ ಕಳೆದರೂ ಕೂಡ ಯಾವುದೇ ರೀತಿ ಅದನ್ನು ದುರಸ್ತಿಯನ್ನು ಸಹ ಮಾಡಿಲ್ಲ. ಅನುದಾನ ಇದ್ದರೂ ಕೂಡ ಯಾಕೆ ಇದನ್ನು ದುರಸ್ತಿ ಮಾಡ್ತಾ ಇಲ್ಲ ಅನ್ನೋದು ರೈತರ ಒಂದು ಪ್ರಶ್ನೆ ಕೂಡ ಆಗಿದೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ರೈತರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ಎಲ್ಲ ಕೊಂದಾರ ಹೊಡೆದು ಬಿದ್ದಿಪ್ಪ ನಾವು ಬಿದ್ದಿದ್ರಾಗ ಎಲ್ಲ ಇದಾಗಿವಿ. ಇದ್ರಾಗ ಏನೈತಿ ನೋಡಿ, ಎಲ್ಲ ಕೈ ಕಾಲು ಮುರ್ಕೊಂಡು ಹೋಗೋದು ಪರಿಸ್ಥಿತಿ ಐತಿ. ಅಡ್ಡಾಡಕ್ಕೆ ಬರಂಗಿಲ್ಲ. ಇದು ಸವಸಿ ಕುಂತ್ಕೊಳ್ಳೋ ಹಿಂಗೆ ಹೋಗೋದೈತಿ. ಮತ್ತು ಬರೋರು ಹೋಗಾರು ಎಲ್ಲರೂ ಬೇಜಾರು ನಮ್ಮನ್ನ ಎದಿರಿನ ಇಲ್ಲ ಇಲ್ಲಿ ಊರಾಗ ಅಂತೇಳಿ ಸಾಹೇಬ್ರ ಹಿಂಗಾಗೈತಿ ನೋಡೋದು. ಹಂಗೆ ಮತ್ತು ಇದ್ರಾಗ ಬರೋದ, ಇದ್ರಾಗ ಬಿದ್ಕೊಂತ ಇದ್ರಾಗ ಅಡ್ಡಾಡಿವಿ. 4 ವರ್ಷ ಆಯ್ತು. ಈಗ 20 ಸತಿ ಆದರೂ ಯಾರು ಕ್ರಮ ತೊಗೊಳಾರು ಇಲ್ಲ. ನಮ್ಮನ್ನ ರೈತರು ಅಂದ್ರೆ ಏನು, ಹೆಂಗೆ ಬರ್ಬೇಕು ಮುಳ್ಳ ಬಿದ್ದರೆ ಬರ್ತೀರಿ ಅನ್ನೋ ಲೆಕ್ಕ ಆತಿದ್ದು ಇಲ್ಲ. ಹೆಂಗೆ ತರೋದು ಇದ್ರಾಗ ತೆಗ್ನ್ಯಾಗ ಎಲ್ಲಿ ಅಪರಾಧ ಬಂದು ಬಿದ್ದು ಅಲ್ಲೇ ಇರೋದ ನೋಡಿ. ನಾವು ಬಿದ್ದು ಅಲ್ಲೇ ಇರೋದ, ಮತ್ತು ಎಲ್ಲಿ ಬರೋಕೆ ಆಗೋದಿಲ್ಲ. ಎಸ್ ವೀಕ್ಷಕರು ಕೇಳಿದ್ರಲ್ಲ. ಯಾಕಂದರೆ ರೈತರು ಎತ್ತು ಚಕ್ಕಡಿ ಬಂಡಿ ಅಂತೇಳಿ ಸಾಕಷ್ಟು ತೆಗೆದುಕೊಂಡು ತಮ್ಮ ಜಮೀನುಗಳಿಗೆ ಹೋಗಬೇಕಾಗುತ್ತೆ. ಆದರೆ ಆ ಒಂದು ರಸ್ತೆಯ ಸೇತುವೆ ಆಗಿರ್ಬೋದು, ಸಿಡಿ ಆಗಿರ್ಬೋದು, ಪೂಲ್ಗಳು ಎಲ್ಲವೂ ಕೂಡ ಕಿತ್ತು ಹೋಗಿಬಿಟ್ಟಿದ್ದಾವೆ. ಕಿತ್ತು ಹೋದರೂ ಕೂಡ ಈಗ ತಾತ್ಕಾಲಿಕವಾಗಿ ಸ್ವಲ್ಪ ಮಟ್ಟಿಗೆ ತಾವೇ ರಿಪೇರಿಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ಅದಕ್ಕೆ ಶಾಶ್ವತವಾದಂಥ ರಸ್ತೆ ಸಹ ಆಗಿಲ್ಲ, ಈ ಒಂದು ಸೇತುವೆಗಳ ದುರಸ್ತಿ ಕೂಡ ಆಗಿಲ್ಲ. ಹೀಗಾಗಿ ಸಾಕಷ್ಟು ನಾವು ಸಮಸ್ಯೆ ಎದುರಿಸ್ತಾ ಇದ್ವಿ. ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಕೂಡ ನಮ್ಮ ಗೋಳನ್ನು ಕೇಳ್ತಾಳ ಅಂತೇಳಿ ಹಿಡಿಶಾಪವನ್ನು ಕೂಡ ಹಾಕ್ತಾ ಇದ್ದಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಕಲ್ಲೂರು, ಮಾಡಳಿ ಮತ್ತು ಸಂಸ್ಥೆ ಈ ಒಂದು ಭಾಗದ ಒಂದು ಜನರಿಗೆ ಸಾಕಷ್ಟು ಅನುಕೂಲ ಆಗತಕ್ಕಂಥ ಈ ಒಂದು ಮಾಡಳಿ ಮತ್ತು ಕಲ್ಲೂರು ರಸ್ತೆ, ಹೀಗಾಗಿ ಅದು ಬಂದ್ ಆಗಿರೋದ್ರಿಂದ, ಅಲ್ಲಿ ಸರಿಯಾಗಿ ರಸ್ತೆಗೆ ದುರಸ್ತಿ ಆಗದೇ ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇದ್ದಾವೆ. ಹೀಗಾಗಿ ಆ ಭಾಗದ ರೈತರು ಕೂಡ ಸರ್ಕಾರದ ವಿರುದ್ಧ ಹಿಡಿಶಾಪವನ್ನು ಹಾಕುವಂಥ ಕೆಲಸ ಆಗ್ತಾ ಇದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಈ ಒಂದು ರಸ್ತೆಯ ದುರಸ್ತಿ ಮಾಡಬೇಕು. ಅಲ್ಲಿ ಆಗತಕ್ಕಂಥ ರೈತರಿಗೆ ತೊಂದರೆಗಳಿಗೆ, ಸಮಸ್ಯೆಗಳಿಗೆ ಸ್ಪಂದನೆಯನ್ನು ನೀಡಬೇಕನ್ನುವಂಥದ್ದು ರೈತರ ಒಂದು ಒತ್ತಾಯ ಕೂಡ ಆಗಿದೆ. ಜಸ್ಟ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.